ಸರ್, ಏನಿವತ್ತು ಕೇಂದ್ರದ ಮಂತ್ರಿಗಳು ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಟ್ಯಾಬ್ಲೋದಲ್ಲಿ ತೋರಿಸ್ಕೊಂಡು ಟಿಪ್ಪು ನಗರದ್ದು ವಿಡಿಯೋ ಅಂತ ಹೇಳಿ 8,000 to 10,000 ಜನ ಬಾಂಗ್ಲಾದೇಶದ ವಲಸಿಗರನ್ನ ಕರ್ಕೊಬಂದ್ಬಿಟ್ಟು ಕಳ್ಳ ಮತದಾರರನ್ನ SIR ಅಲ್ಲಿ ಸೇರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರಲ್ಲ. ಹಂಗಾದ್ರೆ ಇದಕ್ಕಿಂತ ಮುಂಚೆ ತಮ್ಮ ಶ್ರೀಮತಿಯವರು ಶಾಸಕರಾಗಿದ್ದಂಥವ್ರು, ನೀವು ಶಾಸಕರಾಗಿದ್ದಂಥವ್ರು, ಮತ್ತೆ ಮಾನ್ಯ ಮಾಜಿ ಪ್ರಧಾನ ಮಂತ್ರಿಗಳಂತ ದೇವೇಗೌಡರು ಇಲ್ಲಿಂದ ಶಾಸಕರಾಗಿದ್ರಲ್ಲ, ಅವರೆಲ್ಲ ಇದೇ ಮತದಾರರಿಂದ ಶಾಸಕರುಗಳು, ಮುಖ್ಯಮಂತ್ರಿಗಳು, ಪ್ರಧಾನ ಮಂತ್ರಿಗಳಾಗಿದ್ರ? ಈಗ ಬಂದಿದ್ರ ಅವರು? ಈಗ ಈ ಕ್ಷೇತ್ರಕ್ಕೆ ಹೊಸ ಶಾಸಕರಾಗಿದ್ದ ತಕ್ಷಣ ಕಳ್ಳ ಮತದಾರರು ಬರ್ತಾರ ಇಲ್ಲಿಗೆ? ಆ ಹಾಲಲ್ಲಿ ಸ್ಕೂಲ್ ಸರ್, ಅದು ಶಾಲೆ. ಅದು ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ನೋಡಿ, SIR ಇದ್ರಲ್ಲಿ ಇಲ್ಲಿ ಇದು ಕೂಡ ಇದಕ್ಕೆ ಅಂತಾನೆ ನಾವು ಮಾಡಿರೋದು. ಇದು ಯಾರಬ್ ನಗರದಲ್ಲೂ ಕೂಡ ನಾವು ಇದು ಮಾಡಿರೋದು. ಇದು ಆಫೀಸು ಇದೇ ಇದಕ್ಕೆ ಮಾಡಿರೋದು. ಏನಾಗ್ತಾ ಇದೆ ಜನರಿಗೆ ಗೊತ್ತಾಗ್ತಾ ಇಲ್ಲ. ಈಗ ಯಾವ ಬೂತ್ ನಂಬರ್ ಅಲ್ಲಿ ಯಾರಿದ್ದಾರೆ, ಯಾವ ಸೀರಿಯಲ್ ನಂಬರ್ ಅಲ್ಲಿ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು, ಯಾರಬ್ ನಗರದಲ್ಲಿ 7 ಬೂತ್ ಇದೆ. 7 ಬೂತ್ ಅಲ್ಲಿ 7 ಬೇರೆ ಬೇರೆ ಕಡೆಗಳ ಜನ ಇದ್ದಾರೆ. ಅವ್ರಿಗೆ ಬಂದಾಗ ಅವ್ರ ಹತ್ರ ಒಂದು ಆಪ್ ಅಲ್ಲಿ, ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಡೌನ್ಲೋಡ್ ಮಾಡಿ ಯಾವ ಇದ್ರಲ್ಲಿ ಇದಿದ್ದಾರೆ, ಯಾವ ಬೂತ್ ಅಲ್ಲಿ ಅವ್ರು ಇದ್ದಾರೆ, ಅವ್ರ ಪಾರ್ಟ್ ನಂಬರ್ ಏನು, ಅವ್ರ ಸೀರಿಯಲ್ ನಂಬರ್ ಏನು ಅಂತ ಬರ್ದಿ ಅವ್ರಿಗೆ ಕಳ್ಸಿದ್ರೆ ಅವ್ರ ಮನೇಲಿ ಅವ್ರು ಮಡಿಕೋ ಕೂತಿರ್ತಾರೆ. BLOಗಳು ಬಂದು ಅವ್ರ ಮನೆ ಹತ್ರ ಕೊಡ್ತಾರೆ. ಮೊದಲನೇ ದಿನ ಗೊಂದಲ ಉಂಟಾಗಿರೋದ್ರಿಂದ ಈ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ನೀವು 7,000 to 8,000 ಜನ ಬಾಂಗ್ಲಾದೇಶ ವಲಸಿಗರನ್ನ ಕರ್ಕೊಂಡ್ ಬಂದ್ಬಿಟ್ಟು ಮಾಡಿದ್ದಾರೆ ಅಂತ ಹೇಳ್ತಾ ಇದೀರಲ್ಲ, ಇದು ಯಾವ ಮಟ್ಟಕ್ಕೆ ಇದು? ನೀವು ಸರ್ವೆ ಮಾಡಿಸಿ. ಇಲ್ಲ, ನಿನ್ನೆ ಅಲ್ಲಿ ಬಂದಿರ್ತಕ್ಕಂಥವ್ರನ್ನ ಸ್ಥಳೀಯರು ಅವರು ಕೂಡ ನಾಳೆ ಉಗ್ರವಾದಂತ ಪ್ರತಿಭಟನೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಾವು ಯಾರಬ್ ನಗರದವ್ರು ಮಾತ್ರ ಮಾತಾಡ್ತಾ ಇದೀವಿ. ಅವರು ಸರ್ವೆ ಮಾಡಿಸಿ ಅಲ್ಲಿ ಯಾರ್ಯಾರು ಇದ್ದವರು, ಯಾರ್ಯಾರು ಇದ್ದಂತ ಅಳಬ್ರ, ಈಗ ಬಂದಿರೋರ, ಅವ್ರ ಮತದಾರ ಚೀಟಿ ಯಾವಾಗಿಂದಿದೆ, ಅವ್ರು ಎಲ್ಲಿ ಹುಟ್ಟಿದ್ದಾರೆ, ಎಲ್ಲವನ್ನ ನೀವು ಪರಿಶೀಲನೆ ಮಾಡ್ಬಿಟ್ಟು ಮಾತಾಡ್ಬೇಕು. ಎಲ್ಲೋಗಳನ್ನ ಈ 3 ಪಾರ್ಟಿಗಳನ್ನ BLO 2 ಅನ್ನ ನೇಮಕ ಮಾಡಿದ್ದಾರೆ. ಎಲ್ಲಾರು ಜೊತೆಲೆ ಬರ್ತಾ ಇದ್ದಾರೆ. ಯಾರು ಅನ್ನೋನ್ ಪರ್ಸನ್ಗೆ ಯಾರು ಕೂಡ ಏನು ಕೂಡ ಕೊಡಕ್ ಬರೋದಿಲ್ಲ. SIR ಪ್ರತಿಕ್ರಿಯೆಯಲ್ಲಿ 2022 ಮತ್ತೆ 2025 ಯಾರೇ ಓಟನ್ನ ಹೊಂದಿದ್ದಾರೆ ಅವ್ರಿಗೆ ಎನಿಮಿನೇಷನ್ ಫಾರ್ಮ್ ಅನ್ನ ಬರ್ತಾ ಇದೆ. 2002 ಯಾರು ಓಟ್ ಹಾಕಿರ್ತಾರೆ ಅವ್ರಿಗೆ ಮತವನ್ನ ಪರಿಷ್ಕರಣೆ ಮಾಡಿ ಅವರ ಓಲ್ಡ್ ಲಿಸ್ಟ್ ಏನಿದೆ ಅದನ್ನ ಮ್ಯಾಪಿಂಗ್ ಆಗಿರ್ತಕ್ಕಂಥದ್ದನ್ನ ಮುಂದೆ ಮಾಡಿಕೊಂಡು ಅವರ ಮಕ್ಕಳೇನಿದ್ದಾರೆ ಅವರು ಎಲ್ಲಿದ್ರು ಏನಿದ್ರು ಅಂತಾನ ಮಾಡ್ತಾ ಇದ್ದಾರೆ. ನೀವು ಅದನ್ನ ಬಿಟ್ಬಿಟ್ಟು ಅಲ್ಲಿದ್ದವ್ರನ್ನ ಮಾಹಿತಿ ಕೇಳಕ್ ಅಂತವ್ರನ್ನೆಲ್ಲ ನೀವು ಅಕ್ರಮ ವಲಸಿಗರು, ಬಾಂಗ್ಲಾದೇಶದವರು ಅಂತ ಹೇಳ್ತಿರಲ್ಲ. ನೀವು ಒಬ್ರು ಮಾಜಿ ಪ್ರಧಾನ ಮಂತ್ರಿ ಮಗ ಆಗಿ ಕೇಂದ್ರ ಸಚಿವರಾಗಿ ಯಾವ ಮಟ್ಟಕ್ಕೆ ಸರಿ? ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಬಂದು ಇಲ್ಲಿ DC ಆಫೀಸ್ ಹತ್ರ ಮಾತಾಡಿದ್ದಾರೆ. ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಅವರು ನೀವು ಇದಕ್ಕಿಂತ ಮುಂಚೆ ಹಂಗಾರೆ ನೀವು ಸೋತಿರ್ಬೇಕಾರೆ ನಿಮ್ಗೆ ಕೆಲವು ಅಲ್ಪಸಂಖ್ಯಾತರು ಓಟ್ ಹಾಕಿರೋರೆಲ್ಲ ಹಂಗಾರೆ ಅವರು ಬಾಂಗ್ಲಾದೇಶದವ್ರು, ಅವರು ಅಕ್ರಮ ವಲಸಿಗರ. ಅವರು ಮಾತಾಡ್ಬೇಕು ಅಂತ ಅಂದ್ರೆ ಏನ್ ಬೇಕಾದ್ರು ಮಾತಾಡೋದ? BLOಗಳನ್ನ ಯಾರು ನೇಮಕ ಮಾಡಿರೋದು? ರಾಜ್ಯ ಸರ್ಕಾರದಿಂದಾನೇ ನೇಮಕ ಆಗಿದ್ರು. ಇನ್ನ ಪರಿಷ್ಕರಣೆ ಇನ್ನೂ ಆಗಿಲ್ವಲ್ಲ. ಅದು ಇನ್ನ ಮೇಲಕ್ಕೆ ಹೋಗುತ್ತೆ. ಕೇಂದ್ರ ಚುನಾವಣಾ ಆಯೋಗದಿಂದ ಪರಿಷ್ಕರಣೆ ಆಗುತ್ತೆ. ಯಾರು ಇದ್ದಾರೆ, ಯಾರು ಎಲ್ಲಿಂದ ಬಂದಿದ್ದಾರೆ, ಅವ್ರ ಐಡೆಂಟಿಫಿಕೇಶನ್ ಏನು, ಅವ್ರು ಯಾವ ದಾಖಲೆಗಳನ್ನ ಕೊಟ್ಟಿದ್ದಾರೆ, ಎಲ್ಲ ಪರಿಷ್ಕರಣೆ ಆಗಾದ್ಮೇಲೆ ತಾನೇ ಅದು ಫೈನಲ್ ಆಗೋದು. ಎಷ್ಟು ಜನ ಉಳಿತಾರೆ, ಎಷ್ಟು ಜನ ಹೋಗ್ತಾರೆ ಅಂತ. ನೀವ್ ಈಗ ಹೆಂಗ್ ಡಿಸೈಡ್ ಮಾಡ್ತೀರಾ ಇವರೆಲ್ಲ ಅಕ್ರಮ ವಲಸಿಗರು ಅಂತೇಳಿ? ಇದನ್ನ ಈ ಹೇಳಿಕೆಯನ್ನ ಬಹಳ ಇದರಿಂದ ಖಂಡಿಸ್ತಾ ಇದ್ದೇವೆ ನಾವು. ಯಾರಬ್ ನಗರದ ನಿವಾಸಿಗಳಾಗಿ ನಾವು ಇದನ್ನ ಹಿಂಗೆ ಮುಂದುವರ್ಸ್ಕೊಂಡು ಇದೇ ತರ ಹೇಳಿಕೆಗಳನ್ನ ಕೊಟ್ಕೊಂಡು ಹೋದ್ರೆ ಇದನ್ನ ಉಗ್ರವಾದಂತ ಹೋರಾಟವನ್ನ ಮಾಡಿ ಇದನ್ನ ಬಿಸಿಯನ್ನ ಮುಟ್ಟಿಸ್ಬೇಕಾಯ್ತದ ತಮಗೆ. ಅವ್ರಿದ್ದವರು ಚಾಕ್ರೂಸಿ ಮಾಡ್ಕೊಂಡಿದ್ದವರು, ದಲ್ಲಾಳಿಗಳಂತವ್ರು ಯಾರೋ ವಿಡಿಯೋ ಕಳ್ಸಿದ್ರು ಅಂತ ಹೇಳ್ಬಿಟ್ಟು ಅದನ್ನ ವಿಡಿಯೋ ಮುಂದೆ ಮಾಡಿಕೊಂಡು ಮಾತಾಡ್ತೀರಾ ಅಂದ್ರೆ ನೀವು ಎಷ್ಟರ ಮಟ್ಟಕ್ಕೆ ಸರಿ? ಅದು ಅಲ್ಲಿರ್ತಕ್ಕಂಥ ಸ್ಥಳೀಯ ಸದಸ್ಯರೇ ಮಾತಾಡಿದ್ದಾರೆ, ನಗರಸಭಾ ಸದಸ್ಯರೇ ಮಾತಾಡಿದ್ದಾರೆ. ನಾನು ಕೂಡ ಖುದ್ದಾಗಿದ್ದೆ ಇಲ್ಲಿ. ಮೊದಲನೇ ದಿನ ಗೊಂದಲ ಉಂಟಾಗಿರೋದ್ರಿಂದ ಇವೆಲ್ಲ ಆಗಿದೆ ಅಂತ ಹೇಳಿ ಅವರು ಕೂಡ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ವಿಡಿಯೋನ ಮಾಡಿ ಹೇಳಿದ್ದಾರೆ. ಅದನ್ನ ನೀವು ಮುಂದಿಟ್ಕೊಂಡು ನೀವು ಯಾರೋ 7-8 ಸಾವಿರ ಜನ ಇದ್ದಾರೆ ಅಂತ ಹೇಳ್ತಿರಲ್ಲ. ಒಂದ್ ಶಾಲೆ ರೀ ಅದು. ಒಂದ್ ಶಾಲೆಯಲ್ಲಿ 7,000 to 8,000 ಜನ ಬರಕ್ ಸಾಧ್ಯನಾ? ಹೆಂಗ್ ಬೇಕಂಗ್ ಮಾತಾಡೋದಾಗತ್ತಾ? ಆಮೇಲೆ ಒಂದು ಇವ್ರನ್ನ ಟೀಚರ್ನ ಇಷ್ಟು ಫಾರ್ಮ್ ಅನ್ನ ಇಶ್ಯೂ ಮಾಡ್ಬೇಕು ಅಂತ ಹೇಳಿದ್ದಾರೆ. 7,000 to 8,000 ಜನ ಬಂದ್ರೆ ಫಾರ್ಮ್ ಇಶ್ಯೂ ಮಾಡ್ಬಿಟ್ಟು SIR ಪ್ರತಿಕ್ರಿಯೆ ಮಾಡ್ಬಿಡ್ತಾರ? ಒಂದೇ ಒಂದ್ ಏರಿಯಾದಲ್ಲಿ 7,000 to 8,000 ಓಟ್ ಇರ್ತದ?